ಅಂಕೋಲಾ ಶಿರೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ 3 ದಿನಗಳಿಂದ ಹೆದ್ದಾರಿಯಲ್ಲೇ ದಿನ ಕಳೀತಾ ಇದ್ದಾರೆ ಈ ಟ್ರಕ್ಗಳು, ಟ್ರಕ್ನ ಡ್ರೈವರ್ಗಳು. ಹೆದ್ದಾರಿಗೆ ಬಿದ್ದಂತ ಮಣ್ಣು ತೆರವಾಗದ ಹಿನ್ನೆಲೆಯಲ್ಲಿ ಸಂಚಾರ ಬಂದ್ ಆಗಿದೆ. ಇನ್ನೂ ಕೂಡ 120ಕ್ಕೂ ಅಧಿಕ ಸರಕು ಮತ್ತು ಗ್ಯಾಸ್ ಟ್ಯಾಂಕರು ಟೋಲ್ ಬಳಿ ಮೊಕ್ಕಾಂ ಹೂಡಿದೆ. ರಸ್ತೆಯಲ್ಲಿ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ ಲಾರಿ ಟ್ರಕ್ನ ಚಾಲಕರು. ಸುಮಾರು ಎಷ್ಟು ದಿನ ಆಯಿತು? 4 ದಿನ ಆಯಿತು. 4 ದಿನ ಆದರೂ ಕೂಡ ಈ ಟ್ರಕ್ಗಳು, ಲಾರಿಗಳು, ಟ್ಯಾಂಕರ್ಗಳು, ಇದರ ಚಾಲಕರು ಎಲ್ಲನೂ ನಿಂತಲ್ಲೇ ನಿಂತಿದೆ. ಸಂಚಾರ ಬಂದ್ ಆಗಿದೆ. ಅಷ್ಟು ದೊಡ್ಡ ಗುಡ್ಡ ಕುಸಿದಿರೋದ್ರಿಂದ ಏಕಮುಖ ಸಂಚಾರನೂ ಸಾಧ್ಯ ಆಗ್ತಾ ಇಲ್ಲ. ಮಣ್ಣು ತೆರವು ಕಾರ್ಯಾಚರಣೆ ಇನ್ನೂ ಆಗ್ತಾನೇ ಇಲ್ಲ. 4 ದಿನ ಆಯಿತು, ಆದ್ರೂ ಮಳೆ ಬರ್ತಾ ಇದೆ. ತೆರವು ಕಾರ್ಯಾಚರಣೆಗೆ ಅಡಚಣೆ ಆಗಿದೆ. ಹೀಗಾಗಿ ಟೋಲ್ನ ಬಳಿ ಸುಮಾರು 100-150 ಟ್ರಕ್ಗಳಿದಾವಂತೆ. ಲಾರಿ, ಟ್ರಕ್ಕು, ಈ ಟ್ಯಾಂಕರ್ಗಳು, ಅದರ ಚಾಲಕರು ಅಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ, ಅಲ್ಲೇ ನಿದ್ರೆ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ತಾರೆ ನಾವು ಗಮನಿಸ್ತಾ ಇದ್ದೀವಿ ಆ ದೃಶ್ಯದಲ್ಲಿ. ನೋಡಿ, ಟೋಲ್ನ ಬಳಿಯೇ ಈ ಟ್ಯಾಂಕರ್ಗಳನ್ನು, ಲಾರಿಗಳನ್ನು ನಿಲ್ಲಿಸಿದ್ದಾರೆ, ಟ್ರಕ್ಗಳನ್ನು ನಿಲ್ಲಿಸಿದ್ದಾರೆ. ಅಲ್ಲೇ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಸುಮಾರು 4 ದಿನ ಆಯಿತು. 4 ದಿನ ಕಳೆದರೂ ಕೂಡ ರೋಡ್ ಇನ್ನೂ ತೆರವಾಗಿಲ್ಲ, ಆ ಮಣ್ಣನ್ನು ತೆರವು ಮಾಡಿಲ್ಲ, ರೋಡ್ ಓಪನ್ ಆಗಿಲ್ಲ. ಹಾಗಾಗಿ ಈ ಟ್ರಕ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಗೋವಾ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಹಾಗಾಗಿ ಗೋವಾದಿಂದ ಮುಂಬೈನಿಂದ ದೆಹಲಿ ಹೀಗೆ ಹೋಗುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಗೂಡ್ಸ್ ವೆಹಿಕಲ್ಸ್ಗಳು ಭಾಳಷ್ಟು ಇರ್ತವೆ. ಆದರೂ ಕೂಡ ನಿಂತಲ್ಲೇ ನಿಂತಿದೆ ಈ ಲಾರಿಗಳು, ಟ್ರಕ್ಗಳು. ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಗುಡ್ಡ ಕುಸಿತವಾಗಿರುವ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ಶಿರೂರು ಟೋಲ್ ಗೇಟ್ನಲ್ಲಿ ಟ್ಯಾಂಕರ್ಗಳ ಸರತಿ ಸಾಲಿನಲ್ಲಿ ನಿಂತಿರುವಂಥದ್ದು. ನಾವೀಗ ಉಡುಪಿ ಜಿಲ್ಲೆಯ ಶಿರೂರು ಟೋಲ್ ಪ್ಲಾಜಾದಲ್ಲಿದ್ದೇವೆ. ಹಿಂದ್ಗಡೆ ನೀವು ಕಾಣ್ತಾ ಇದ್ದೀರಿ, ಅದು ಶಿರೂರು ಟೋಲ್ ಪ್ಲಾಜಾ ಅಂತಾನೆ ಹೇಳ್ಬೋದು. ಇದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬರುವಂಥ ಕೊನೆಯ ಟೋಲ್ ಪ್ಲಾಜಾ ಅಂತ ಹೇಳ್ಬೋದು ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ. ಇದು ಉಡುಪಿ ಜಿಲ್ಲೆಯ ಗಡಿ ಕೂಡ ಹೌದು. ಇದರ ನಂತರ ಉತ್ತರ ಕನ್ನಡ ಜಿಲ್ಲೆ ಪ್ರಾರಂಭ ಆಗ್ತದೆ. ಭಟ್ಕಳ ನಂತರ ಉತ್ತರ ಕನ್ನಡ ಜಿಲ್ಲೆಯ ರಸ್ತೆ ಸಾಗಿ ಅದ್ರ ಮೂಲಕ ಅಂಕೋಲಕ್ಕೆ ತೆರಳುವಂಥ ಒಂದು ವ್ಯವಸ್ಥೆ ಇಲ್ಲಿದೆ ಅಂತ ಹೇಳ್ಬೋದು. ಸದ್ಯ ಅಂಕೋಲದಲ್ಲಿ ಏನು ಗುಡ್ಡ ಕುಸಿತ ಉಂಟಾಗಿದೆ, ಅದರಿಂದ ಹೆದ್ದಾರಿ ಬಂದ್ ಆಗಿರುವಂಥದ್ದು. ಹೆದ್ದಾರಿ ಬಂದ್ ಆಗಿರುವ ಪರಿಣಾಮ ವಾಹನಗಳು ಮುಂದೆ ಹೋಗದ ಪರಿಸ್ಥಿತಿ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಟ್ಯಾಂಕರ್ ವಾಹನಗಳನ್ನ ಇಲ್ಲಿಯೇ ಟೋಲ್ನಲ್ಲಿ ನಿಲ್ಲಿಸ್ಕೊಂಡು ಕಾಯ್ತಿರುವಂಥದ್ದು ನೋಡ್ಬೋದು. ಕಳೆದ 2 ದಿನಗಳಿಂದ ಇಲ್ಲಿ ಟ್ಯಾಂಕರ್ಗಳ ಸರತಿಯನ್ನ ನಾವು ಕಾಣ್ಬೋದು. ಯಾಕಂತ ಹೇಳಿದ್ರೆ ಟೋಲ್ ಪಾಸ್ ಮಾಡಿ ಹೋದ್ರೂ ಕೂಡ ಹೆದ್ದಾರಿಯನ್ನ ಪಾಸ್ ಮಾಡಿ ಹೋಗಲಾರದ ಪರಿಸ್ಥಿತಿ ಮುಂದೆ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಒಂದಿಷ್ಟು ವ್ಯವಸ್ಥೆಗಳಾದ್ರೂ ಸಿಗ್ತದೆ ಅನ್ನುವ ನಿಟ್ಟಿನಲ್ಲಿ ಇಲ್ಲಿ ಟ್ಯಾಂಕರ್ ಚಾಲಕರು ರಸ್ತೆ ತೆರವಾಗುವ ತನಕ ಕಾಯ್ತಾ ಇರೋದನ್ನ ನಾವು ನೋಡ್ಬೋದು. ಇಲ್ಲಿ ಉಡುಪಿಯ ಶಿರೂರು ಟೋಲ್ ಪ್ಲಾಜಾದಲ್ಲಿ ಒಂದು ವ್ಯವಸ್ಥೆ ಉತ್ತಮ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಟ್ಯಾಂಕರ್ ಚಾಲಕರು ಕಳೆದ 2 ದಿನಗಳಿಂದ ಕಾಯ್ತಾ ಇರುವಂತದ್ದು ನೀವು ನೋಡ್ಬೋದು. ಪ್ರತಿ ಟ್ಯಾಂಕರ್ನಲ್ಲೂ ಕೂಡ ಏನು ಅಲ್ಲಿಯೇ ಆಹಾರವನ್ನ ತಯಾರು ಮಾಡಿಕೊಂಡು ತಿಂದು ನಂತರ ಇಲ್ಲಿ ಯಾವಾಗ ಹೆದ್ದಾರಿ ತೆರವಾಗ್ತದೆ ಅನ್ನುವಂಥದ್ದನ್ನ ಕಾಯ್ತಾ ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು 50ಕ್ಕಿಂತ ಜಾಸ್ತಿ ಟ್ಯಾಂಕರ್ಗಳು ಈ ಭಾಗದಲ್ಲಿ ಕಾಯ್ತಾ ಇರುವುದನ್ನು ನಾವು ನೋಡ್ಬೋದು. ಕಳೆದ 2 ದಿನಗಳಿಂದ ಟ್ಯಾಂಕರ್ಗಳು ಯಾವಾಗ ಹೆದ್ದಾರಿ ಕ್ಲಿಯರ್ ಆಗ್ತದೆ, ನಂತರ ನಾವು ಹೇಗೆ ಹೋಗುವುದು ಅಂತ ಹೇಳಿದ್ರೆ ಟ್ಯಾಂಕರ್ಗಳನ್ನ ಇಲ್ಲಿ ತಲುಪಬೇಕು, ಅಲ್ಲಿ ಆ ತೈಲವನ್ನ ತಲುಪಿಸುವ ಕೆಲಸವನ್ನು ಅವರು ಮಾಡಬೇಕಾಗಿರ್ತದೆ. ಹಾಗಾಗಿ ಯಾವಾಗ ರಸ್ತೆ ತೆರವಾಗ್ತದೆ ಎನ್ನುವಂಥದ್ದನ್ನ ಟ್ಯಾಂಕರ್ ಸವಾರರು ಮತ್ತು ಮಾಲೀಕರು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಉಡುಪಿಯಿಂದ ಅಶ್ವಥಾಚಾರ್ಯ, ವಿಸ್ತಾರ ನ್ಯೂಸ್. ಅಂಕೋಲಾ ಶಿರೂರು ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಈ ಹಿನ್ನೆಲೆಯಲ್ಲಿ 3 ದಿನಗಳಿಂದ ಹೆದ್ದಾರಿಯಲ್ಲೇ ದಿನ ಕಳೀತಾ ಇದ್ದಾರೆ ಈ ಟ್ರಕ್ಗಳು, ಟ್ರಕ್ನ ಡ್ರೈವರ್ಗಳು. ಹೆದ್ದಾರಿಗೆ ಬಿದ್ದಂತ ಮಣ್ಣು ತೆರವಾಗದ ಹಿನ್ನೆಲೆಯಲ್ಲಿ ಸಂಚಾರ ಬಂದ್ ಆಗಿದೆ. ಇನ್ನೂ ಕೂಡ 120ಕ್ಕೂ ಅಧಿಕ ಸರಕು ಮತ್ತು ಗ್ಯಾಸ್ ಟ್ಯಾಂಕರು ಟೋಲ್ ಬಳಿ ಮೊಕ್ಕಾಂ ಹೂಡಿದೆ. ರಸ್ತೆಯಲ್ಲಿ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ, ನಿದ್ರೆ ಮಾಡ್ತಾ ಇದ್ದಾರೆ ಲಾರಿ, ಟ್ರಕ್ನ ಚಾಲಕರು. ಸುಮಾರು ಎಷ್ಟು ದಿನ ಆಯಿತು? 4 ದಿನ ಆಯಿತು. 4 ದಿನ ಆದರೂ ಕೂಡ ಈ ಟ್ರಕ್ಗಳು, ಲಾರಿಗಳು, ಟ್ಯಾಂಕರ್ಗಳು, ಇದರ ಚಾಲಕರು ಎಲ್ಲನೂ ನಿಂತಲ್ಲೇ ನಿಂತಿದೆ. ಸಂಚಾರ ಬಂದ್ ಆಗಿದೆ. ಅಷ್ಟು ದೊಡ್ಡ ಗುಡ್ಡ ಕುಸಿದಿರೋದ್ರಿಂದ ಏಕಮುಖ ಸಂಚಾರನೂ ಸಾಧ್ಯ ಆಗ್ತಾ ಇಲ್ಲ. ಮಣ್ಣು ತೆರವು ಕಾರ್ಯಾಚರಣೆ ಇನ್ನೂ ಆಗ್ತಾನೇ ಇಲ್ಲ. 4 ದಿನ ಆಯಿತು, ಆದ್ರೂ ಮಳೆ ಬರ್ತಾ ಇದೆ. ತೆರವು ಕಾರ್ಯಾಚರಣೆಗೆ ಅಡಚಣೆ ಆಗಿದೆ. ಹೀಗಾಗಿ ಟೋಲ್ನ ಬಳಿ ಸುಮಾರು 100-150 ಟ್ರಕ್ಗಳಿದಾವಂತೆ. ಲಾರಿ, ಟ್ರಕ್ಕು, ಈ ಟ್ಯಾಂಕರ್ಗಳು, ಅದರ ಚಾಲಕರು ಅಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ, ಅಲ್ಲೇ ನಿದ್ರೆ ಮಾಡ್ತಾ ಇದ್ದಾರೆ. ಇನ್ನೇನು ಮಾಡ್ತಾರೆ ನಾವು ಗಮನಿಸ್ತಾ ಇದ್ದೀವಿ ಆ ದೃಶ್ಯದಲ್ಲಿ. ನೋಡಿ, ಟೋಲ್ನ ಬಳಿಯೇ ಈ ಟ್ಯಾಂಕರ್ಗಳನ್ನು, ಲಾರಿಗಳನ್ನು ನಿಲ್ಲಿಸಿದ್ದಾರೆ, ಟ್ರಕ್ಗಳನ್ನು ನಿಲ್ಲಿಸಿದ್ದಾರೆ. ಅಲ್ಲೇ ಅಡಿಗೆ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲೇ ಜೀವನ ಸಾಗಿಸ್ತಾ ಇದ್ದಾರೆ. ಸುಮಾರು 4 ದಿನ ಆಯಿತು. 4 ದಿನ ಕಳೆದರೂ ಕೂಡ ರೋಡ್ ಇನ್ನೂ ತೆರವಾಗಿಲ್ಲ, ಆ ಮಣ್ಣನ್ನು ತೆರವು ಮಾಡಿಲ್ಲ, ರೋಡ್ ಓಪನ್ ಆಗಿಲ್ಲ. ಹಾಗಾಗಿ ಈ ಟ್ರಕ್ಗಳಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಗೋವಾ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ. ಹಾಗಾಗಿ
ಗೋವಾದಿಂದ ಮುಂಬೈನಿಂದ ದೆಹಲಿ ಹೀಗೆ ಹೋಗುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಗೂಡ್ಸ್ ವೆಹಿಕಲ್ಸ್ಗಳು ಭಾಳಷ್ಟು ಇರ್ತವೆ. ಆದರೂ ಕೂಡ ನಿಂತಲ್ಲೇ ನಿಂತಿದೆ ಈ ಲಾರಿಗಳು, ಟ್ರಕ್ಗಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.